Find a real root of x log x base 10 minus 1.2 is equal to 0. Correct to 3 decimal places lying in the interval 2, 3 by using regular false method. Right. So here the given equation they given here, that is x log x base 10 minus 1.2 is equal to 0. So equation we have to find roots of this equation. Now when find roots of find ಮಾಡಬೇಕು. So root finds ಮಾಡಬೇಕಂತ ಹೇಳಿದ್ರೆ ಯಾವ ಮೆಥಡ್ ಅಪ್ಲೈ ಮಾಡಿ, ರೆಗ್ಯುಲರ್ ಫಾಲ್ಸ್ ಮೆಥಡ್ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕು. ರೈಟ್, ರೆಗ್ಯುಲರ್ ಫಾಲ್ಸ್ ಮೆಥಡ್ ಅಪ್ಲೈ ಮಾಡಿ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ, ಅಂಡ್ ಆಲ್ಸೋ ದೇ ಗಿವನ್ ಯಾರ್ ದ ರೂಟ್ಸ್ ಲೈಸ್ ಆನ್ ಅಂದ್ರೆ ಲೈಸ್ ಬಿಟ್ವೀನ್ 2, 3 ರೂಟ್ ಎಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅವರು, ಇನ್ ಬಿಟ್ವೀನ್ 2, 3 ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲ. ಬಿಟ್ವೀನ್ 2 and 3 ಅಲ್ಲಿ ನಮಗೆ ಸಿಗುತ್ತೆ ಈ ಗಿವನ್ ಇಕ್ವೇಶನ್ ರೂಟ್ ಸಿಗುತ್ತೆ ನಮಗೆ. ರೈಟ್, ಈ ಗಿವನ್ ಇಕ್ವೇಶನ್ ರೂಟ್ ಸಿಗಬೇಕು ಅಂತ ಹೇಳಿದ್ರೆ ಅದು ಬಿಟ್ವೀನ್ 2 and 3 ಇರುತ್ತೆ. ಸಪೋಸ್ ರೈಟ್ 2 and 3 ಇರುತ್ತೆ. ಸೊ ವಿ ಶಾಲ್ ಕನ್ಸಿಡರ್ ಫಸ್ಟ್ f of x is equal to right x log x base 10 minus 1.2 f of x ಅಂತ ಹೇಳಿ ತಗೊಂಡು ಗಿವನ್ ಇಕ್ವೇಶನ್ ಬರ್ಕೊಂತೀವಿ. ದಟ್ ಈಸ್ x log x base 10 minus 1.2. So given value we have to substitute, right? In place of x we have to substitute 2, right? 2 log 2 base 10 minus 1.2. ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ತಗೊಂತ ಹೇಳಿದೆ ನಾನು, ರೈಟ್? ಸೊ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಅಂಡ್ ಸಿಂಪ್ಲಿಫೈ. ಸೊ ವಿಲ್ ಗೆಟ್ minus 0.5979. ಸೊ ಬೇಸ್ 10 ಇತ್ತು ಅಂತ ಹೇಳಿದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಏನು ಯೂಸ್ ಮಾಡಬೇಕು, ಲಾಗ್ LOG ಲಾಗ್ ಯೂಸ್ ಮಾಡಬೇಕು. ಸಪೋಸ್ ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಬೇಸ್ ಇ ಕೊಟ್ಟಿರ್ತಾರೆ. ಸೊ ಬೇಸ್ ಇ ಕೊಟ್ಟರು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು, ಅವಾಗ ಲ್ಯಾನ್ LN ಯೂಸ್ ಮಾಡ್ಬೇಕು ಅವಾಗ. ಇಸ್ ಕ್ಲಿಯರ್, ರೈಟ್? ಸೊ 2 log 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 2 minus 1.2. So we'll get minus 0.5979 will get 2 ಇರೋ ಪ್ಲೇಸ್ ಅಲ್ಲಿ x ಇರೋ ಪ್ಲೇಸ್ ಅಲ್ಲಿ 2 we have to substitute, will get minus 0.5979, right? Next, in place of x we have to substitute 3, right? f of 3 is equal to 3 log 3 minus 1.2. ಕ್ಯಾಲ್ಕುಲೇಟರ್ ಅಲ್ಲಿ ಆಪರೇಟ್ ಮಾಡಿ ನೋಡಿ, 3 log 3 minus 1.2, right? So we'll get 0.2314. so positive value will get. 2 ಆಗ್ತಾಗ ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ, 3 ಅಪ್ಲೈ ಮಾಡಿದ್ರೆ ಪಾಸಿಟಿವ್ ಸಿಗುತ್ತೆ. sometimes observe carefully, listen carefully here. sometimes ಏನಾಗುತ್ತೆ, ಬಿಟ್ವೀನ್ ದ ಇಂಟರ್ವಲ್ಸ್ 2, 3 ದ ರೂಟ್ ಲೈಸ್ ಬಿಟ್ವೀನ್ 2, 3 ಅಂತ ಕೊಟ್ಟಿರಲ್ಲ. ಅವಾಗ ಏನ್ ಮಾಡ್ಬೇಕು ನೀವು, start with 1, f of 1 is equal to f of 2 is equal to f of 3 is equal to f of 4 is equal to. ಸೊ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಹೋಗ್ಬೇಕು ನೀವು. ಎಲ್ಲಿ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೋ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಸಮ್ಟೈಮ್ಸ್ ಫುಲ್ ನೆಗೆಟಿವ್ ಬರ್ತಾ ಹೋಗುತ್ತೆ, ನೆಕ್ಸ್ಟ್ ಪಾಸಿಟಿವ್ ಬರ್ತಾ ಹೋಗುತ್ತೆ, ರೈಟ್? ಸೊ ನೆಗೆಟಿವ್ ಎಲ್ಲಿ ಬರುತ್ತೆ, ನೆಕ್ಸ್ಟ್ ಪಾಸಿಟಿವ್ ಯಾವ್ದು ಬರುತ್ತಲ್ಲ, ಸೊ ಅಲ್ಲಿಗೆ ಸ್ಟಾಪ್ ಮಾಡಿ. ಬಟ್ ಇಲ್ಲಿ ಕೊಟ್ಟಿರೋದ್ರಿಂದ ನೋ ಪ್ರಾಬ್ಲಮ್. ಸೊ ಏನ್ ಕೊಟ್ಟಿರ್ತಾರ ತಗೊಂತೀವಿ, 2, 3 ತಗೊಂತೀವಿ. ಕ್ಲಿಯರ್? ನೆಕ್ಸ್ಟ್ ಯಾವ x is equal to 2. ನೆಕ್ಸ್ಟ್ ಏನಿದೆ, f of 2 and f of 3 we have positive, negative and positive value we have. Actually the root lies between 2, 3. ನೀವು ಅಂದ್ಕೊಂಡಿರ್ಬೋದು ಇದು ಬಿಟ್ವೀನ್ 2, 3 ಅಲ್ಲಿ ರೂಟ್ ಬರುತ್ತೆ ಅಂತ. ಬಟ್ 2, 3 ಅಂದ್ರೆ ತುಂಬಾ ಏನಾಗುತ್ತೆ, ತುಂಬಾ ಡಿಫರೆನ್ಸ್ ಇರುತ್ತೆ. 2 and 3 ನಡುವೆ ತುಂಬಾ ರೂಟ್ಸ್ಗಳು ತುಂಬಾ ಬರ್ತಾವೆ ಅಲ್ಲಿ. 2 and 3 ಅಂದ್ರೆ ನಿಮಗೆ ಸ್ಮಾಲ್ ಗ್ಯಾಪ್ ಅನ್ಕೋಬೋದಲ್ಲ 2 ಇಂದ 3ಗೆ. ಬಟ್ ತುಂಬಾ ಯೂಸ್ ಆಗಿ ನಮಗೆ ಏನ್ ಕಾಣಿಸುತ್ತೆ, ಅದೀಗ ಫಾರ್ಮುಲಾ ಅಪ್ಲೈ ಮಾಡ್ಬೇಕಾದ್ರೆ, ರೆಗ್ಯುಲರ್ ಫಾಲ್ಸ್ ಮೆಥಡ್ ಅಪ್ಲೈ ಮಾಡ್ಬೇಕಾದ್ರೆ ಇನ್ ಬಿಟ್ವೀನ್ 2 and 3 ಅಂದಾಗ ಸಮ್ ಹೌ ಇನ್ನು ಕ್ಲೋಸ್ ಹೋಗ್ಬೇಕು. ನಾವಲ್ಲಿ ಕ್ಲೋಸ್ ಹೋಗ್ಬೇಕು ಅಂತ ಹೇಳಿದಾಗ ನೀವು ಚೆಕ್ ಮಾಡ್ಕೊಂತ ಹೋಗಿಬೇಕಾದ್ರೆ 2.1ಗೆ 2 ಇದೆ ಫಸ್ಟ್ ಪಾಯಿಂಟ್. ಬಿಟ್ವೀನ್ 2 and 3 ಅಂದಾಗ 2.1ಗೆ ಹೇಗೆ ನೆಗೆಟಿವ್ ಬರುತ್ತೆ, 2.2ಗೆ ನೆಗೆಟಿವ್ ಬರುತ್ತೆ, 2.3ಗೆ ನೆಗೆಟಿವ್ ಬರುತ್ತೆ, 2.4ಗೆ ನೆಗೆಟಿವ್ ಬರುತ್ತೆ, 2.5 ನೆಗೆಟಿವ್ ಬರುತ್ತೆ. ಅಂದ್ರೆ ಎಕ್ಸ್ ರೇ ಪ್ಲೇಸ್ 2.5 ಹಾಕ್ಬೇಕು, ಎಕ್ಸ್ ರೇ ಪ್ಲೇಸ್ 2.6, 2.7. ಸೊ 2.7 ಸಬ್ಸ್ಟಿಟ್ಯೂಟ್ ಆದ್ಮೇಲೆ ನೆಗೆಟಿವ್ ಬರ್ತಾ ಇದೆ, ಟಿಲ್ 2.7 ತನಕ ನೆಗೆಟಿವ್ ಬರ್ತಾ ಇದೆ. ನೆಕ್ಸ್ಟ್ 2.8 ಹಾಕಿದ ತಕ್ಷಣ ಪಾಸಿಟಿವ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ದ ರೂಟ್ ಲೈಸ್ ಬಿಟ್ವೀನ್ 2.7 and 2.8 ಆಗುತ್ತೆ ನಮಗೆ. ಕ್ಲಿಯರ್? 2.7 and 2.8. ಸಿ 2 and 3 ಅಂತ ಹೇಳಿರೋದು, ನೆಕ್ಸ್ಟ್ ಇಲ್ಲಿ ಬಂದು ನಮಗೆ ಅದು ಬೌಂಡ್ರಿ ರೂಟ್ಸ್ ಎಲ್ಲಿ ಅಂತ ಹೇಳಿದ್ರೆ 2.7 and 2.8 ನಡುವೆ ಬಂತು ನಮಗೀಗ. ಅಂದ್ರೆ
2 to 3 ನೇ ಕನ್ಸಿಡರ್ ಮಾಡಿಬಿಟ್ರೆ ನಮಗೆ ಏನಾಗುತ್ತೆ, ನಂಬರ್ ಆಫ್ ಇಟರೇಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತವೆ, ರೈಟ್. ದಟ್ಸ್ ವೈ ಕ್ಲೋಸ್, ಸ್ವಲ್ಪ ಇದು ಕ್ಲೋಸ್ ಇರುವಂತ ರೂಟ್ಸ್ ತಗೋಬೇಕು ನಾವಿಲ್ಲಿ, ರೈಟ್. ಸೊ ಅಲ್ಲಿಗೆ ಏನು ಬರುತ್ತೆ ನಮಗೆ 2.8, 2.7. ಸೊ ದೇರ್ ಇಸ್ ನೋ ಅದರ್ ಆಪ್ಷನ್, ರೈಟ್. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಸೆಲ್ಫ್, ಕ್ಲಿಯರ್. ಸೊ ನೀವೇ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಲೇಬೇಕು. 2.2 2 ಆಯ್ತಾ, 2.1, 2.2, 2.3, 2.4, 2.5, 2.6, 2.7, 2.7 ನೆಗೆಟಿವ್ ಬರ್ತಾ ಇದೆ, 2.8 ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಅಲ್ಲಿ ಸ್ಟಾಪ್ ಆಗಬೇಕು, ಕ್ಲಿಯರ್, ರೈಟ್. ಸೊ ದೆನ್ ವಿಲ್ ಗೆಟ್, ಫಸ್ಟ್ ಏನು ಹೇಳಿದ್ರು ಗಿವನ್ ಪ್ರಾಬ್ಲಮ್ ಅಲ್ಲಿ ದ ರೂಟ್ ಲೈಸ್ ಬಿಟ್ವೀನ್ 2 and 3 ಹೇಳಿದ್ರು. ಈಗ ಏನಾಯ್ತು ನಮಗೆ, ದ ರೂಟ್ ಲೈಸ್ ಬಿಟ್ವೀನ್ 2.7 and 2.8 ಆಯ್ತು. ಸೊ 2.7 we shall consider A, 2.8 we shall consider B. We have a regular false method formula, that is x1 is equal to first iteration idu, x1 is equal to A into f of B minus B into f of A divided by f of B minus f of A. So A nothing but 2.7, A 2.7 ತಗೊಂಡಿದ್ದಾನೆ. Next B, so A we have 2.7, A, B 2.8, A 2.7, right. A 2.7, 2.7 into f of B ಅಂತ ಹೇಳಿದ್ರೆ f of B, f of 2.8, f of 2.8 ಆನ್ಸರ್ ಏನಿದೆ ನಮಗೆ 0.052, 0.052 we have to substitute, minus B we have 2.8, right, 2.8. f of A nothing but f of 2.7, f of A ಅಂತ ಹೇಳಿದ್ರೆ f of 2.7 ಅಂತ ಅರ್ಥ. So f of 2.7 we have here, that is minus 0.0353 here, minus 0.0353. So next here f of B minus f of A, f of B we have here f of 2.8, f of 2.8, right. F of B, f of 2.8, f of A 2.7, right, f of A 2.7, f of 2.8, f of 2.7, f of 2.8 is 0.052, minus the formula minus, ಇಲ್ಲಿ already minus ಇದೆ, minus into minus ಏನಾಯ್ತು ನಮಗೆ ಪ್ಲಸ್ ಆಯ್ತು. f of 2.7 we have here 0.0353, clear. So after simplification we'll get 2.740, 2.740. See, observe carefully here, the root lies between 2.7 and 2.8, obviously 2.740. So this root is lies between 2.7 and 2.8, right. This is first iteration. So next we shall move on to second iteration. Check ಮಾಡಬೇಕು ಈಗ. Next we shall take 2.740 ಇದೆಲ್ಲ, 2.740 ತಗೊಂಡು ಇದನ್ನ ಇಲ್ಲಿ ಹಾಕ್ತೀರಿ ಈಗ ಗಿವನ್ ಇಕ್ವೇಶನ್ ಅಲ್ಲಿ, ಇಲ್ಲಿ ಹಾಕಬೇಕು 2.740 log 2.740 ಬೇಸ್ 10 minus 1.2 ಹಾಕಿದಾಗ ವ್ಯಾಲ್ಯೂ ಏನು ಬರುತ್ತೆ ನಿಮಗೆ, minus 0.001 ಬರುತ್ತೆ. ಆಬ್ವಿಯಸ್ಲಿ 2.8 ಕೀಪ್ ಆಸ್ ಇಟ್ ಇಸ್, ಅದು 2.8 ಚೆಕ್ ಪಾಸಿಟಿವ್ ಇರುತ್ತಲ್ಲ, ಸೊ ಅದನ್ನ ಹಾಗೆ ಬರ್ಕೊಂತೀರಾ. ಸೊ ಅದ್ರ ಆನ್ಸರ್ ಏನು ಬಂದಿರುತ್ತೆ 0.052, 0.052. So consider this is f of A, consider this is f of B, A comma B is equal to A 2.740, B we shall take a 2.8. Same formula we have to use here, x2 is equal to A into f of B minus B into f of A divided by f of B minus f of A. A we have 2.74, f of B ಫಾರ್ಮುಲಾದಲ್ಲಿ f of B ಇದೆ, B ಅಂತ ಹೇಳಿದ್ರೆ ನಮಗೆ ಇಲ್ಲಿ 2.8, f of 2.8 ವ್ಯಾಲ್ಯೂ 0.052 minus B into B ಅಂತ ಹೇಳಿದ್ರೆ 2.8, f of A ಅಂತ ಹೇಳಿದ್ರೆ f of A we have 2.74 minus 0.001, right, divided by f of B minus f of A ಅಂತ ಹೇಳಿದ್ರೆ, so f of B we have here, this is 0.052 minus of minus 0.001, so obviously we'll get 0 plus, so 0.052 plus 0.001. After simplification we'll get 2.741. So x1 and x2, these two are the two iterations. Similarly x3, ಈ 2.741 ಗೆ ಮತ್ತೆ ಈ f of 2.741 we have to find. So f of 2.74 where we have to substitute in the equation, clear. So here we have to substitute f of 2.741 log 2.741 minus 1.2, so we'll get 0 is the answer, clear. f of 2.741 ಗೆ 0 ಬರುತ್ತೆ, f of 2.74 ಗೆ minus 0.01, 2.741 0 ಬಂತು ನಮಗೆ, consider f of B, right. So positive values f of B ತಗೊಂಬಿಡಿ, ನೆಗೆಟಿವ್ ವ್ಯಾಲ್ಯೂ 2.74 ಗೆ ಏನಿದೆ ನಮಗೆ ಇಲ್ಲಿ minus 0.001 ಇದೆ,
the root lies between these two. Plus and minus ಇರಬೇಕು ಯಾವಾಗಲೂ ವ್ಯಾಲ್ಯೂಸ್. ಕ್ಲಿಯರ್? a, b ತಗೊಂತೀರಾ. a value we shall take 2.74, b value we shall take 2.741. Right? We have a formula a into f of b minus b into f of a. A 2.74 into f of b 0 minus b into f of a. B we have 2.741 into f of b we have here. So f of a we have here 2.0 minus 0.001 minus f of b minus f of a. F of b minus f of a. F of b value we have here. F of b value minus f of b value 0. Formula minus ಇದೆ. Right. Next. F of a value minus into minus plus 0.01. After simplification, we will get 2.741. Observe the iterations here. X host value 2.740. Second iteration value 2.741. Third iteration value 2.741. Clear? So thus we conclude that the real root of the equation is 2.741. So obviously 2.741 is between 2 and 3 or ಕೊಟ್ಟಿರೋ ಪ್ರಕಾರ 2 and 3 ನಡುವೆನೇ ಇದೆ. ನಾವು ಫಸ್ಟ್ ಗೆ ಚೂಸ್ ಮಾಡಿರೋದೇನು 2.7 and 2.8. In between 2.7 and 2.8. Yes, 2.7 and 2.8 ನಡುವೆನೇ ಇದೆ ನಮಗೆ the real root ಇದೆ. That is 2.741. So this is what a Newton regular-Falsy method. So yes, one more problem we have here. Find a real root of x into e power x minus cos x is equal to 0. Correct to 3 decimal places laying in the interval 0.5, 0.6. ನಿಮಗೆ ಈ ತರ 0.5, 0.6 ಬಿಟ್ವೀನ್ ಇದಂತ ಕೊಟ್ಬಿಟ್ರೆ ಈಸಿ ಆಗ್ಬಿಡುತ್ತೆ ನಿಮಗೆ. ರೈಟ್? ಬಿಟ್ವೀನ್ ಅಂತ ಕೊಟ್ಟರೆ ಈಸಿ ಆಗ್ಬಿಡುತ್ತೆ ನಿಮಗೆ. ಕ್ಲಿಯರ್? ಸೊ ಬೈ ರೆಗ್ಯುಲರ್ ಫಾಲ್ಸಿ ಮೆಥಡ್ ಅಲ್ಲಿ 2 to 3 ಕೊಟ್ಟಿದ್ರು, ನಾವೇ ಮಾಡಿದ್ವಿ 2.7 to 2.8 ಅಂತ ನಾವು ಫೈಂಡ್ ಮಾಡ್ಕೊಂಡ್ವಿ. ಇದು ಆಬ್ವಿಯಸ್ಲಿ 0.5, 0.6. ಸೊ ನೋ ನೀಡ್ ಟು ಫೈಂಡ್, ಅವರೇ ಕೊಟ್ಬಿಡಿದಾರೆ ಇಲ್ಲಿ. ಕ್ಲಿಯರ್? So in place of the given equation is consider f of x is equal to x into e power x minus cos x. Right? So x into e power x minus cos x. Next year. In place of x, we have to substitute 0.5. Right? X replace 0.5 actor 0.5 e power 0.5 minus cos 0.5. After simplification, we will get minus 0.053 negative value significantly. Consider f of a. X replace 0.6, we have to substitute, we will get positive value. Consider f of b. So a comma b, f of a and a and 0.5, b and 0.6. So first iteration, x1 is equal to a into f of b minus b into f of a upon f of b minus f of a. So a, we know that 0.5. F of b, already we have f of b is equal to 0.268. That is 0.268. Minus b, we have here 0.6 into f of a is equal to minus 0.053, minus 0.053 upon f of b minus f of a, f of b 0.268 minus of minus 0.053, it becomes plus. After simplification, we will get 0.517. This is for first iteration. Second iteration ಏನು ತಗೊಂತೀರಾ? f of 0.517 ತಗೊಂತೀರಾ. f of 0.517 ತಗೊಂಡು ಅಂದ್ರೆ x ಪ್ಲಸ್ 0.517 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ನೆಗೆಟಿವ್ ವ್ಯಾಲ್ಯೂ, ದಟ್ ಈಸ್ minus 0.002. ಕನ್ಸಿಡರ್ ಆಸ್ f of a. ಅಲ್ಲಿಗೆ ಏನಾಗುತ್ತೆ? a is equal to 0.517, ರೈಟ್? f of a is equal to minus 0.002 ಆಗುತ್ತೆ. b is equal to, obviously we have here what? The same b value will continue. b is equal to 0.6. f of b is equal to 0.268 ಆಗುತ್ತೆ ನಮಗೆ. See, observe here. a into f of b, right? A value we have here 0.517 into f of b value 0.268 minus b value we have here, b is equal to, we shall take 0.6 into f of a value we shall take here minus 0.002 divided by f of b minus f of a. F of b we have here 0.268 minus of minus f of a value minus 0.002, it becomes plus 0.002. After simplification, we will get 0.518. Third iteration,
ಅವಾಗ ಏನು ತೊಗೊಂತಾರೆ ಥರ್ಡ್ ಇಟ್ರೇಷನ್ಗೆ 0.518 ಚೆಕ್ ಮಾಡ್ತೀರಾ ಮತ್ತೆ ಎಫ್ ಆಫ್ ಎಕ್ಸ್ ಪ್ಲೇಸಲ್ಲಿ 0.518 ಹಾಕ್ತೀರಾ 0.518 ಹಾಕ್ತೀರಾ 0.518 e power 0.518 cos 0.518. So after simplification here, right, we'll get 0.001 positive value ಬಂತು. ಪಾಸಿಟಿವ್ ವ್ಯಾಲ್ಯೂ ಬಂದಾಗ ಇದನ್ನ ತಗೊಂತೀರಾ ಎಫ್ ಆಫ್ ಬಿ ತಗೊಂತೀರಾ ಎಫ್ ಆಫ್ ಎ ಏನಿದೆ ನಮಗೆ ಪ್ರೀವಿಯಸ್ ಅಲ್ಲಿ ದಿಸ್ ಇಸ್ ಎಫ್ ಆಫ್ ಎ ತಗೊಂತೀರಾ ಅವಾಗ ದಿಸ್ ಇಸ್ ಎಫ್ ಆಫ್ ಬಿ ಎಫ್ ಆಫ್ ಎ ಯಾಕಂದ್ರೆ ಇದು ಪಾಸಿಟಿವ್ ಬಂತು ಇಮಿಡಿಯೇಟ್ ಆಗಿ ನೆಗೆಟಿವ್ ವ್ಯಾಲ್ಯೂ ಇದೆ ನಮಗೆ ಆಬ್ವಿಯಸ್ಲಿ 0.517 ಕ್ಲಿಯರ್. ಸೊ ನೆಕ್ಸ್ಟ್ ಇದು ಎಫ್ ಆಫ್ ಬಿ ಆಗುತ್ತೆ ದಿಸ್ ಇಸ್ ಎಫ್ ಆಫ್ ಎ ಆಗುತ್ತೆ ಬಿ ಇಸ್ ಈಕ್ವಲ್ ಟು 0.518 ಎ ಇಸ್ ಈಕ್ವಲ್ ಟು 0.517 ಎಫ್ ಆಫ್ ಎ ಇಸ್ ಈಕ್ವಲ್ ಟು ಮೈನಸ್ 0.002 ಎಫ್ ಆಫ್ ಬಿ ಇಸ್ ಈಕ್ವಲ್ ಟು 0.001 ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ತೀರಾ a into f of b, a into f of b 0.518 into f of b we have here 0.001 minus b into f of a, b we have here b is equal to we have 0.518 b 0.518 b, f of b is equal to we have here 0. F of a is equal to we have here minus 0.002 divided by f of b minus f of a, f of b is 0.001 minus of minus 0.002 it becomes plus, so we'll get 0.518 is the answer. See here x2 0.518 bantu, x3 0.518 bantu, x1 0.517 bantu, so obviously the root lies between 0.5 and 0.6, 0.5 0.6 ನಡುವೆ ನಮಗೆ required real root ಸಿಗುತ್ತೆ, that is 0.518.